ಕೃಷಿ ಕಂಕಣ. ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಹಾಸನ. ಆಲಿಸಿ ಕೃಷಿ ಕಂಕಣ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಕಂಕಣ ಕೃಷಿ ಇಲಾಖೆಯ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕಾರ್ಯಚಟುವಟಿಕೆಗಳು ಈ ಕುರಿತಂತೆ ಅರಕಲಗೂಡಿನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರಾದ ಪ್ರಸನ್ನ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡ್ತಿದ್ದೇವೆ. ರೈತ ಬಾಂಧವರೇ, ಈಗಾಗಲೇ ಕೃಷಿ ಕಂಕಣ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ 19 ಕಂತುಗಳಲ್ಲಿ ಪ್ರಸಾರವನ್ನು ಕಂಡು ಇಂದು 20ನೇ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಮುಂದಿನ ಗುರುವಾರ ಕೃಷಿ ಕಂಕಣ ಸರಣಿಯ ಅಂತಿಮ ಕಂತು ಬಿತ್ತರವಾಗುತ್ತೆ. ಒಟ್ಟು 21 ಕಂತುಗಳಲ್ಲಿ ಈ ಒಂದು ಕೃಷಿ ಕಂಕಣ ಪ್ರಾಯೋಜಿತ ಬಾನುಲಿ ಸರಣಿ ಬಿತ್ತರವಾಗ್ತಾ ಇದೆ. ಹಾಸನದ ಕೃಷಿ ಇಲಾಖೆಯ ಅಧಿಕಾರಿಗಳು ಈ ಒಂದು ಸರಣಿಯಲ್ಲಿ ಭಾಗವಹಿಸಿ ರೈತರಿಗೆ ಸಾಕಷ್ಟು ಮಾರ್ಗದರ್ಶನಗಳನ್ನು ನೀಡಿದ್ದಾರೆ. ಬಹಳ ಮುಖ್ಯವಾಗಿ ಅಂತರ ಬೇಸಾಯವನ್ನು ಮಾಡುವುದು ಹೇಗೆ, ನಮ್ಮ ಕೃಷಿ ಭೂಮಿಯನ್ನು ಫಲವತ್ತತೆಯಾಗಿ ಇಟ್ಟುಕೊಳ್ಳಲು ನಾವು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು, ನೀರಿನ ಪೋಷಣೆಯನ್ನು ಯಾವ ರೀತಿ ಮಾಡಬೇಕಾಗತ್ತೆ, ಪೋಷಕಾಂಶಗಳನ್ನು ಯಾವ ರೀತಿ ನಾವು ನಮ್ಮ ಮಣ್ಣಿಗೆ ನೀಡಬೇಕು, ಹಾಗೆಯೇ ಮಣ್ಣನ್ನು ಉತ್ತಮವಾಗಿ ಆರೋಗ್ಯದಾಯಕವಾಗಿ ಇಟ್ಟುಕೊಳ್ಳಲು ನಾವು ಏನೆಲ್ಲ ಗೊಬ್ಬರಗಳನ್ನು ಪೂರೈಕೆ ಮಾಡಬೇಕು, ಹೀಗೆ ಹಂತ ಹಂತವಾಗಿ ವಿಭಿನ್ನವಾಗಿ ಸಾಕಷ್ಟು ರೈತರಿಗೆ ಮನಮುಟ್ಟುವ ಹಾಗೂ ರೈತರಿಗೆ ಅಗತ್ಯವಾದಂತಹ ವಿಚಾರಗಳನ್ನು ಈ ಸರಣಿಯಲ್ಲಿ ಪ್ರಸಾರವನ್ನು ಮಾಡಿದ್ದೇವೆ. ಸಾಕಷ್ಟು ಜನ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಉತ್ತಮವಾದಂತಹ ವಿಚಾರಗಳನ್ನು ತಿಳಿಸಿದ್ದಾರೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ತಾವು ಅರಕಲಗೂಡಿನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರಾದ ಪ್ರಸನ್ನ ಅವರ ಸಂದರ್ಶನವನ್ನು ಆಲಿಸ್ತೀರಿ. ಇವರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತಂತೆ ವಿಚಾರಗಳನ್ನು ಮಾಡಿಕೊಡ್ತಾರೆ. ತಮಗೆ ಗೊತ್ತು, ಪ್ರತಿ ಕಂತಿನ ಕಡೆಯಲ್ಲಿ ವಿಷಯಕ್ಕೆ ಪೂರಕವಾಗಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸರಿಯಾದಂತಹ ಉತ್ತರವನ್ನು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ಸರಿಯಾದಂತಹ ಉತ್ತರವನ್ನು ಬರೆದು ಕಳುಹಿಸುವ ಆಯ್ದ ಶ್ರೋತೃಗಳಿಗೆ ಕೃಷಿ ಇಲಾಖೆ ಬಹುಮಾನವನ್ನು ಕೂಡ ನೀಡುತ್ತೆ. ಕಾರ್ಯಕ್ರಮವನ್ನು ಆಲಿಸ್ಕೊಳ್ಳಿ, ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ. ಹಾಗೆಯೇ ಕೇಳುವ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ಪ್ರೀತಿಯ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕಾರ್ಯಚಟುವಟಿಕೆಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕೃಷಿ ಇಲಾಖೆಯ ಒಂದು ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡುತ್ತೆ. ನಮ್ಮ ಕೃಷಿ ಕ್ಷೇತ್ರದಲ್ಲಿ ಆಗುವಂತಹ ಹೊಸ ಹೊಸ ಸಂಶೋಧನೆಗಳು ಮತ್ತು ತಂತ್ರಜ್ಞಾನಗಳು ಹಾಗೂ ತಾಂತ್ರಿಕತೆಯನ್ನು ನಮ್ಮ ಕೃಷಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ತರಬೇತಿಗಳ ಮೂಲಕ ನಮ್ಮ ರೈತರಿಗೆ ಬೇಕಾದಂತಹ ತಂತ್ರಜ್ಞಾನವನ್ನು ವರ್ಗಾವಣೆಯನ್ನು ಮಾಡ್ತಾ ಇದೆ. ಅವರು ಬೆಳೀತಾ ಇರತಕ್ಕಂತಹ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ, ಸುಧಾರಿತ ಬೇಸಾಯದ ಕ್ರಮಗಳನ್ನು ಅಳವಡಿಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಹಾಗೂ ತಮ್ಮ ಒಂದು ಏನು ಬೆಳೆ ಇರುತ್ತೋ ಅದರ ಇಳುವರಿಯನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಅನೇಕ ತರಬೇತಿಗಳನ್ನು ವರ್ಷಪೂರ್ತಿ ಆಯೋಜನೆಯನ್ನು ಮಾಡಿ ಅವರಿಗೆ ತರಬೇತಿಯನ್ನು ನೀಡ್ತಾ ಬರುತ್ತೆ. ಈ ನಿಟ್ಟಿನಲ್ಲಿ ಈ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಈ ಸಾಲಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮತ್ತು ತರಬೇತಿಗಳನ್ನು ಹಮ್ಮಿಕೊಂಡಿದೆ, ಅದರ ಸದ್ಬಳಕೆಯನ್ನು ನಮ್ಮ ಕೃಷಿಕರು ಹೇಗೆ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಅರಕಲಗೂಡಿನಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ನಿರ್ದೇಶಕರಾದ ಡಾಕ್ಟರ್ ಪ್ರಸನ್ನ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಜಿಲ್ಲಾ ತರಬೇತಿ ಕೇಂದ್ರಗಳನ್ನು ಸಾಮಾನ್ಯವಾಗಿ ಕೇಳಿರ್ತೇವೆ. ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಇದು ಒಂದು ತರಬೇತಿ ಕೇಂದ್ರ ಇರುತ್ತೆ. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅಂತ ಅಂದರೆ ಏನು ಸರ್? ಸರ್, ಅಲ್ಲಿ ಹೆಸರೇ ಸೂಚಿಸುವಂತೆ ಜಿಲ್ಲೆಯ ಕೃಷಿಕರಿಗೆ ಕೃಷಿಗೆ ಸಂಬಂಧಿಸಿದಂತೆ ತರಬೇತಿ ನೀಡುವಂತಹ ಒಂದು ಕೇಂದ್ರ ಸರ್ ಇದು. ಒಟ್ಟು ಈ ನಮ್ಮ ರಾಜ್ಯದಲ್ಲಿ ಒಟ್ಟು 23 ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಿದ್ದಾವೆ. ನಮಗೆ 31 ಜಿಲ್ಲೆಗಳಿದ್ದಾವೆ. ಅದರಲ್ಲಿ ಈಗಾಗಲೇ 23 ಜಿಲ್ಲೆಗಳಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಮೊದಲು ರೈತರ ತರಬೇತಿ ಮತ್ತು ಶಿಕ್ಷಣ ಕೇಂದ್ರವಾಗಿ ಮತ್ತು ಕೃಷಿ ಪಾಠಶಾಲೆಯಾಗಿ 1993ನೇ ಇಸ್ವಿಯಲ್ಲಿ ಪ್ರಾರಂಭಗೊಂಡು ಅದು ಆ ನಂತರ
ಇದು 2001ನೇ ಇಸ್ವಿನಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಾಗಿ ಮಾರ್ಪಟ್ಟು ಈಗ ಈ ಒಂದು ರೈತರಿಗೆ ತರಬೇತಿ ಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಈ ಒಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದಂತಹ ಹಿನ್ನೆಲೆ ಏನು ಸರ್? ನಾನು ಆಗಲೇ ಹೇಳಿದಂತೆ ಸರ್, ಇದು ಜಿಲ್ಲೆಯ ಕೃಷಿಕರಿಗೆ ಕೃಷಿಗೆ ಸಂಬಂಧಿಸಿದಂತಹ ತರಬೇತಿಗಳನ್ನು ನೀಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಯಾ ಜಿಲ್ಲೆಯ ಎಲ್ಲ ತಾಲೂಕಿನ ರೈತರಿಗೂ ಸಹ ಈ ಒಂದು ಜಿಲ್ಲೆಯ ಒಳಗಡೆ ಒಂದು ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ಸಿಗಬೇಕು, ತರಬೇತಿ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಜಿಲ್ಲೆಗೆ ಒಂದೊಂದು ಕೃಷಿ ತರಬೇತಿ ಕೇಂದ್ರಗಳನ್ನ ಮಾಡ್ತಾ ಬಂದಿದ್ದಾರೆ ಸರ್. ಇದು ನಮ್ಮ ಅರಕಲಗೂಡಿನಲ್ಲಿ ಇರತಕ್ಕಂಥ ಹಾಸನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಒಂದು ಪರಿಚಯವನ್ನ ಮಾಡಿಕೊಡಿ ಸರ್. ನಮ್ಮ ಹಾಸನ ಜಿಲ್ಲೆಯಲ್ಲಿರುವಂತಹ ಅರಕಲಗೂಡಿನಲ್ಲಿರುವಂತಹ ಒಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಏನಿದೆ, ಈಗಾಗಲೇ ಅದು 2001ರಿಂದ ಅದು ಕಾರ್ಯವನ್ನು ಮಾಡ್ತಾ ಇದೆ. ಇಲ್ಲಿ ರೈತರಿಗೆ ತಂಗಲು ವಸತಿ ಗೃಹಗಳಿದೆ. ಇಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳೊಂದಿಗೆ ವಸತಿ ಗೃಹಗಳನ್ನ ಮಾಡಿದ್ದೀವಿ. ತರಬೇತಿಗೆ ಅಂತಲೇ ನಾವು 2 ಕೊಠಡಿಗಳಿದ್ದು ಉಪನ್ಯಾಸಕರಿಗೆ ಪಾಠ ಮಾಡಲು ಅತ್ಯಾಧುನಿಕವಾದಂತಹ ಇಂಟರಾಕ್ಟಿವ್ ಪ್ಯಾನಲ್ ಬೋರ್ಡ್ ಅಂತ ಹೇಳಿ ಇದೆ. ನಮ್ಮ ತರಬೇತಿ ಕೇಂದ್ರದ ಆವರಣದಲ್ಲಿ ಮತ್ತು ತರಬೇತಿ ಕೇಂದ್ರದ 2 ಎಕ್ಕಲಗಳಲ್ಲಿ ಏನಿದೆ ಅಂತಂದರೆ ಒಂದು ಗಿಡ ಮರಗಳನ್ನ ಬೆಳೆಸಿದ್ದು ತರಬೇತಿಗೆ ಬರುವಂತಹ ರೈತರಿಗೆ ಒಂದು ಆಹ್ಲಾದಕರವಾದ ವಾತಾವರಣವನ್ನು ನಿರ್ಮಿಸಲಾಗಿದೆ. ಅದಲ್ಲದೆ ನಮ್ಮ ಒಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಪಕ್ಕದಲ್ಲಿ ಒಂದು ವಸ್ತು ಪ್ರದರ್ಶನಾಲಯ ಇದೆ. ಈ ಒಂದು ವಸ್ತು ಪ್ರದರ್ಶನಾಲಯದಲ್ಲಿ ಏನಿದೆ ಅಂದರೆ ವಿವಿಧ ರೀತಿಯ ಯಂತ್ರೋಪಕರಣಗಳು ಮತ್ತು ಜಲಾಯನ ಅಭಿವೃದ್ಧಿಗೆ ಸಂಬಂಧಿಸಿದಂತಹ ಮಾದರಿಗಳನ್ನ ಇಡಲಾಗಿದೆ. ಉದಾಹರಣೆಗೆ ನಾಲಾಬದು ಇರ್ಬೋದು, ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಮಾದರಿಗಳನ್ನ ಇಡ್ಬೋದು. ಆಮೇಲೆ ವಿವಿಧ ರೀತಿಯ ಯಂತ್ರೋಪಕರಣಗಳ ಬಗ್ಗೆನೂ ಸಹ ಮಾಹಿತಿ ಕೊಡೋದಕ್ಕೆ ನಾವು ವಸ್ತು ಪ್ರದರ್ಶನಾಲಯವನ್ನು ಇದು ಮಾಡಿದ್ದೀವಿ. ಈ ಒಂದು ವಸ್ತು ಪ್ರದರ್ಶನಾಲಯಕ್ಕೆ ಆ ಒಂದು ಅರಕಲಗೂಡಿನ ಶಾಲಾ ಮಕ್ಕಳೆಲ್ಲ ಬಂದು ಅದನ್ನು ವೀಕ್ಷಣೆ ಮಾಡೋಂಥ ಒಂದು ಕಾರ್ಯಕ್ರಮನೂ ಸಹ ಇದೆ. ಆಗಲೇ ಬಂದು ಎಲ್ಲರೂ ಮಾಡಿಕೊಂಡು ಅದರ ಪ್ರಯೋಜನನ ಪಡ್ಕೊಳ್ತಾ ಇದ್ದಾರೆ. ಆ ತರಬೇತಿಗೆ ಬಂದಂತಹ ರೈತರು ಮಧ್ಯ ವಿರಾಮದ ವೇಳೆಯೂ ಸಹ ಈ ಒಂದು ವಸ್ತು ಪ್ರದರ್ಶನಾಲಯವನ್ನು ಭೇಟಿ ಮಾಡಿ ಅದನ್ನು ನೋಡಿ ವೀಕ್ಷಣೆ ಮಾಡಿ ವಿಷಯಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ರೈತರಿಗೆ ಮಧ್ಯಾಹ್ನದಲ್ಲಿ ಊಟದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ರೈತರು 2 ದಿನದಿಂದ 6 ದಿನದವರೆಗೆ ತರಬೇತಿಗಳಿದ್ದಾಗ ಅವರಿಗೆ ಆಟ ಆಡಲು ಒಂದು ಆಟದ ಮೈದಾನವೂ ಸಹ ಇದೆ. ಆಮೇಲೆ ನಮ್ಮಲ್ಲಿ ಜೈವಿಕ ಇಂಧನ ವನಗಳು ಅಂತ ಹೇಳಿದೆ, ಅದನ್ನು ಸಹ ನಾವು ತರಬೇತಿಗೆ ಬಳಸ್ಕೊತಾ ಇದ್ದೀವಿ. ಮತ್ತು ರೈತರಿಗೆ ಹೆಚ್ಚಿನ ಅರಿವು ಮೂಡಿಸೋದಕ್ಕೆ ಮಾದರಿಗಳನ್ನ ಬಳಸ್ತಾ ಇದ್ದೀವಿ. ಉದಾಹರಣೆಗೆ ಎರೆಹುಳು ತಯಾರಿಕಾ ಘಟಕಗಳು. ಈ ರೀತಿ 10 ಹಲವಾರು ವಿಷಯಗಳೊಂದಿಗೆ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರವು ಕೆಲಸ ಮಾಡ್ತಾ ಇದೆ ಸರ್. ಒಂದು ವರ್ಷದಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಏನೆಲ್ಲ ಚಟುವಟಿಕೆಗಳನ್ನ ಮಾಡುತ್ತೆ ಸರ್? ಉದಾಹರಣೆಗೆ ಸರ್, ನಾವು ಈಗ ಹೇಳಬೇಕು ಅಂದರೆ ಕಳೆದ ಸಾಲಿನಲ್ಲಿ ನಾವು 57 ತರಬೇತಿಗಳನ್ನ ಮಾಡಿದ್ದೀವಿ. ಆ 57 ತರಬೇತಿಗಳಲ್ಲಿ ವಿವಿಧ ಯೋಜನೆಗಳಡಿ ನಾವು ಅದನ್ನು ತರಬೇತಿಗಳನ್ನ ಮಾಡ್ತಾ ಹೋಗ್ತೀವಿ. ಉದಾಹರಣೆಗೆ ಕೃಷಿ ವಿಸ್ತರಣೆ ಮತ್ತು ತರಬೇತಿ ಯೋಜನೆ ಅಂತ ಬರುತ್ತೆ ಸರ್. ಈ ಒಂದು ತರಬೇತಿನಲ್ಲಿ ನಾವು ಒಟ್ಟು 29 ಟ್ರೈನಿಂಗ್ಗಳನ್ನ ಮಾಡಿದ್ದೀವಿ. ಈ ಒಂದು ತರಬೇತಿ ನಮಗೆ ಯಾವ ರೀತಿ ಇದೆ ಅಂತಂದರೆ, ನಮಗೆ ಕೃಷಿ ವಿಸ್ತರಣಾಧಿಕಾರಿಗಳಿಗೆ ಅಂದರೆ ನಮ್ಮ ಇಲಾಖೆಯ ಸಿಬ್ಬಂದಿಗಳಿಗೂ ಸಹ ನಾವು ತರಬೇತಿನ ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸಲು, ಸಾಮರ್ಥ್ಯಾಭಿವೃದ್ಧಿ ಅಂತ ಏನು ಕರಿತೀವಿ, ಅದನ್ನು ಹೆಚ್ಚಿಸಲು ಸಹ ನಾವು ಟ್ರೈನಿಂಗ್ಗಳನ್ನ ಕೊಡ್ತಾ ಹೋಗ್ತೀವಿ. ಅದೇ ರೀತಿ ರೈತರಿಗೂ ಸಹ ನಾವು ಟ್ರೈನಿಂಗ್ಗಳನ್ನ ಕೊಡ್ತಾ ಹೋಗ್ತೀವಿ. ಅದೇ ರೀತಿ ಇತ್ತೀಚಿನ ಒಂದು ವಿಷಯ ಏನಂತಂದರೆ ಸುರಕ್ಷಿತ ಕೀಟನಾಶಕಗಳ ಬಳಕೆ ಅಂತ ಹೇಳಿ ಒಂದು ಇದಿದೆ. ಬೀಜೋಪಚಾರ ಮತ್ತು ಸುರಕ್ಷಿತವಾಗಿ ಕೀಟನಾಶಕಗಳನ್ನ ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ನಾವು ಕಳೆದ ಸಾಲಿನಲ್ಲಿ 38 ಹೋಬಳಿಗಳಲ್ಲೂ 1 ಗ್ರಾಮಗಳನ್ನ ಆಯ್ಕೆ ಮಾಡಿ ನಾವು 38 ಟ್ರೈನಿಂಗ್ಗಳನ್ನ ನಾವು ಮಾಡಿದ್ದೀವಿ. ಅದೇ ರೀತಿ ನಾವು ತುಂತುರು ನೀರಾವರಿ ಘಟಕಗಳ ಮಹತ್ವ ಮತ್ತು ಅವುಗಳ ನಿರ್ವಹಣೆ ಕುರಿತು ನಾವು 19 ಟ್ರೈನಿಂಗ್ಗಳನ್ನ ಸಹ ಮಾಡಿದ್ದೀವಿ. ಅದೇ ರೀತಿ ಎಣ್ಣೆಕಾಳು ಅಭಿವೃದ್ಧಿ ಯೋಜನೆಯಡಿ 2 ಟ್ರೈನಿಂಗ್ಗಳನ್ನ ನಾವು ಮಾಡಿದ್ದೀವಿ. ಈಗ ಇತ್ತೀಚೆಗೆ ಹೇಗಿದೆ ಅಂತಂದರೆ ವಿದ್ಯುತ್ತನ್ನು ಯಾವ ರೀತಿ ನಾವು ಉಳಿತಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ರೈತರಿಗೆ ನಾವು ಅರಿವು ಮೂಡಿಸೋದಕ್ಕೆ KREDL ಅಂತ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆಯ ಸಹಯೋಗದೊಂದಿಗೆ ನಾವು ಒಂದು ಟ್ರೈನಿಂಗ್ನ ಮಾಡಿದ್ದೀವಿ. ಅಂದರೆ ರೈತರು ಪಂಪ್ ಸೆಟ್ಗಳನ್ನ ಬಳಸಬೇಕಾದ್ರೆ ಸ್ಟಾರ್ ಲೇಬಲ್ ಹೊಂದಿರುವಂತಹ ಹೆಚ್ಚು ದಕ್ಷತೆಯುಳ್ಳ ಪಂಪ್ ಸೆಟ್ಗಳನ್ನ ಬಳಸಿ ಯಾವ ರೀತಿ ಅವರು ವಿದ್ಯುತ್ತನ್ನು ಕಡಿಮೆ ಬಳಕೆ ಮಾಡಬಹುದು ಅನ್ನೋದು. ಮತ್ತು ನಮಗೆ ಗೊತ್ತಿರುವಂತೆ ಸೂರ್ಯಘರ್ ಯೋಜನೆ ಅಂತ ಇದೆ, ಅವನ್ನ ಯಾವ ರೀತಿ ಅವರು ಮನೆಗಳಲ್ಲಿ ಬಳಸ್ಕೊಂಡು ವಿದ್ಯುತ್ನ ತಯಾರಿಸಿ ಅವರು ಆ KEBಗೆ ಕೊಟ್ಟು ಅದರಿಂದ ಅವರು ಈ ಒಂದು ವಿದ್ಯುತ್ ಮೇಲೆ ಬರುವಂತಹ ವೆಚ್ಚವನ್ನು ಕಡಿಮೆ ಮಾಡ್ಕೋಬಹುದು. ಈ ಒಂದು ನಿಟ್ಟಿನಲ್ಲೂ ಸಹ ನಾವು ತರಬೇತಿಗಳನ್ನ ಮಾಡ್ತಾ ಹೋಗಿದ್ದೀವಿ. ನಮ್ಮಲ್ಲಿ ಇನ್ನೊಂದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಇದೆ. ಈ ಒಂದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಕಳೆದ ಸಾಲಿನಲ್ಲಿ ವಿವಿಧ ವಿಷಯಗಳ ಕುರಿತು 41 ತರಬೇತಿಗಳನ್ನ ನಾವು ಮಾಡ್ತಾ ಹೋಗಿದ್ದೀವಿ. ಅದೇ ರೀತಿ ಇತ್ತೀಚೆಗೆ ದೇಶಿ ತಳಿಗಳ ಸಂರಕ್ಷಣೆ ಮತ್ತು ಉತ್ತೇಜನ ಕಾರ್ಯಕ್ರಮ ಅಂತ ಇದೆ. ಈ ಕಾರ್ಯಕ್ರಮದಡಿಯೂ ಸಹ ನಾವು 2 ತರಬೇತಿಗಳನ್ನ ಈಗಾಗಲೇ ನೀಡಿದ್ದೀವಿ ನಾವು.
ಹೀಗೆ ವರ್ಷಪೂರ್ತಿ ಸಾಕಷ್ಟು ಚಟುವಟಿಕೆಗಳು ನಡೆಯುತ್ತೆ. ಈ ವರ್ಷದಲ್ಲಿ ಯಾವೆಲ್ಲ ತರಬೇತಿ ಕಾರ್ಯಕ್ರಮಗಳನ್ನು ತಾವು ಹಮ್ಮಿಕೊಂಡಿದ್ದೀರಿ, ಯಾವಾಗ ನಡೀತಾ ಇದೆ ಮತ್ತು ಯಾರೆಲ್ಲ ಇದರಲ್ಲಿ ಭಾಗವಹಿಸಬಹುದು, ಇದರ ಬಗ್ಗೆ ಮಾಹಿತಿ ಮಾಡಿಕೊಡಿ ಸರ್. ಕಳೆದ ಸಾಲಿನಂತೆಯೇ ಈ ಸರಿಯೂ ಸಹ ನಾವು ಕೃಷಿ ವಿಸ್ತರಣೆ ಮತ್ತು ಯೋಜನೆಯಡಿ ರೈತರಿಗೆ ನಮ್ಮಲ್ಲಿ 1 ದಿನದ ತರಬೇತಿಗಳು, 2 ದಿನದ ತರಬೇತಿಗಳು, 3 ದಿನದ ತರಬೇತಿಗಳು ಮತ್ತು 4 ದಿನದ ತರಬೇತಿಗಳು ಅಂತ ಹೇಳಿ ಬರುತ್ತೆ. ಈ ಒಂದು ತರಬೇತಿಗಳನ್ನು ನಾವು ಸಾಂಸ್ಥಿಕ ತರಬೇತಿ ಅಥವಾ ಹೊರಾಂಗಣ ತರಬೇತಿ ಅಂತ ಕರಿತೀವಿ. ರೈತರು ತಾವಾಗಿಯೇ ಬಂದು ಇಲ್ಲಿ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಅವರು 1 ದಿನ ತರಬೇತಿಯಿಂದ ಹಿಡಿದು 6 ದಿನ ತರಬೇತಿವರೆಗೂ ಅವರು ತರಬೇತಿಯನ್ನು ತೆಗೆದುಕೊಳ್ಬಹುದು. ಇಲ್ಲ ರೈತರಿಗೆ ಬರೋಕ್ಕಾಗ್ತಿಲ್ಲ ಅಂತಂದರೆ ನಾವೇನೇ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ 50 ಜನರ ಒಂದು ತಂಡವನ್ನು ನಾವು ಮಾಡ್ಕೊಂಡ್ಮೇಲೆ ಆ ಪ್ರಗತಿಪರ ರೈತರ ಮತ್ತು ಪ್ರಾತ್ಯಕ್ಷಿಕೆಗಳ ತಾಕುಗಳಲ್ಲಿ ನಾವೊಂದು ಟ್ರೈನಿಂಗು ಸಹ ಮಾಡ್ತಾ ಹೋಗ್ತೀವಿ. ಈ ಒಂದು ತರಬೇತಿಗೆ ನಾವು ಪ್ರಚಾರನ ನಾವು ಸ್ಥಳೀಯ ದಿನಪತ್ರಿಕೆಗಳಲ್ಲಿ ಕೊಡ್ತಾ ಬರ್ತೀವಿ ಅಥವಾ ರೈತರ ವ್ಯಾಟ್ಸಪ್ ಗುಂಪುಗಳೇನಿರ್ತವೆ ಅದರಲ್ಲಿ ಕೊಡ್ತಾ ಬರ್ತೀವಿ. ಇನ್ನು ಮುಂದುವರೆದು ನಾವೇನು ಮಾಡ್ತೀವಿ, ನಮ್ಮ ಆಯಾ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರುಗಳಿಗೆ ಪತ್ರದ ಮುಖೇನ ಬರೆದು ಆಸಕ್ತ ರೈತರನ್ನ ನಮಗೆ ತರಬೇತಿಗೆ ನಿಯೋಜಿಸ್ಕೊಡಿ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲ ನಮ್ಮ ಇಲಾಖೆಯ ಜೊತೆ ಕೆಲಸ ಮಾಡ್ತಿರುವಂತಹ ಆತ್ಮ ಸಿಬ್ಬಂದಿಗಳ ಮೂಲಕನೂ ನಾವು ಪ್ರಚಾರ ನೀಡ್ತೀವಿ. ಆಮೇಲೆ ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮದಲ್ಲೂ ಸಹ ನಾವು ಆಗಾಗ್ಗೆ ಇದ್ರ ಬಗ್ಗೆ ನಾವು ಪ್ರಚಾರವನ್ನ ಮಾಡ್ತಾ ಹೋಗ್ತಾ ಇದೀವಿ ಸರ್. ಇದು ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ನಾನು ಹೇಳಿದಂಗೆ 4 ದಿನಗಳ ತರಬೇತಿ ಅಂತ ಇರುತ್ತೆ ಸರ್. ಈ 4 ದಿನಗಳ ತರಬೇತಿ ಅಂದ್ರೆ ಅದು ಪರಿಪೂರ್ಣವಾಗಿ ಅದನ್ನ ಅಧ್ಯಯನ ಪ್ರವಾಸ ಅಂತ ಹೇಳಿ ಕರಿತೀವಿ ಸರ್ ನಾವು. ಈ ಅಧ್ಯಯನ ಪ್ರವಾಸ ಅಂದ್ರೆ ಏನಂತಂದ್ರೆ ಈ ನಮ್ಮಲ್ಲಿರುವಂತಹ ಪ್ರಗತಿಪರ ರೈತರುಗಳು ಅಥವಾ ಇನ್ನೂ ಆಸಕ್ತಿ ಇರುವ ರೈತರುಗಳು ಬೇರೆ ಜಿಲ್ಲೆಯ ರೈತರ ತಾಕುಗಳಿಗೆ ಹೋಗಿ ಅಲ್ಲಿ ಅವರು ಅಧ್ಯಯನ ಮಾಡಿ ಬರೋದು. ಅವ್ರು ಏನು ಮಾಡಿದ್ದಾರೆ, ಅವ್ರು ಏನು ಒಂದು ತಾಂತ್ರಿಕತೆಗಳನ್ನ ಉಪಯೋಗಿಸಿ ಹೆಚ್ಚು ಇಳುವರಿನ ಪಡಿತಾ ಇದ್ದಾರೆ, ಈ ರೀತಿಯಾಗಿ ಪ್ರವಾಸವನ್ನ ಏರ್ಪಡಿಸಿ ಅಲ್ಲಿ ಅವರು ಅವರ ಜಮೀನಿಗೆ ಹೋದಾಗ ಅವರ ಪರಸ್ಪರ ಅನುಭವಗಳನ್ನ ಹಂಚಿಕೊಳ್ಳುವಂಥ ಒಂದು ವ್ಯವಸ್ಥೆನೆ 4 ದಿನಗಳ ಅಧ್ಯಯನ ಪ್ರವಾಸ ಅಂತ ಹೇಳಿ ಕರಿತೀವಿ ಸರ್. ಈ 4 ದಿನಗಳ ಅಧ್ಯಯನ ಪ್ರವಾಸದಲ್ಲಿ ಮೊದಲನೇ ದಿನ ಏನ್ ಮಾಡ್ತೀವಿ ಅಂದ್ರೆ ಆ ಬಂದಂತಹ ರೈತರಿಗೆ ಆ ಒಂದು ಪ್ರವಾಸದ ಬಗ್ಗೆ ನಾವು ಒಂದು ಅಭಿಶಿಕ್ಷಣ ಅಂತ ಹೇಳಿ ಅವರಿಗೆ ತರಬೇತಿಯನ್ನ ಕೊಡ್ತೀವಿ. ಉಳಿದ 3 ದಿನದಲ್ಲಿ ನಾವೇನ್ ಮಾಡ್ತೀವಿ, ಪ್ರವಾಸಕ್ಕಾಗಿ ಹತ್ತಿರದ ಕೃಷಿ ಸಂಶೋಧನಾ ಕೇಂದ್ರಗಳಿಗೆ, ಉತ್ತಮ ಕೃಷಿ ಕ್ಷೇತ್ರಗಳಿಗೆ, ಪ್ರಗತಿಪರ ರೈತರ ತಾಕುಗಳಿಗೆ, ಯಶಸ್ವಿ ಉದ್ದಿಮೆಗಳಿಗೆ ಪ್ರವಾಸವನ್ನು ಏರ್ಪಡಿಸಿ ಅವರಿಂದ ಒಂದು ಮಾಹಿತಿಯನ್ನ ಪರಸ್ಪರ ಹಂಚಿಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ ಸರ್. ಅದೇ ರೀತಿ 3 ದಿನಗಳ ಒಂದು ತರಬೇತಿ ಕಾರ್ಯಕ್ರಮ ಅಂತ ಬಂದಾಗ 2 ದಿನ ನಾವು ತರಬೇತಿ ಕೇಂದ್ರದಲ್ಲಿ ಪಾಠವನ್ನ ಮಾಡ್ತೀವಿ, ತರಬೇತಿಯನ್ನ ನೀಡ್ತೀವಿ. 3ನೇ ದಿನ ನಾವು ಕೃಷಿ ಕ್ಷೇತ್ರಗಳಿಗೆ, ರೈತರ ತಾಕುಗಳಿಗೆ ಭೇಟಿ ಮಾಡಿಸಿ ಆ ಒಂದು ವಿಷಯಕ್ಕೆ ಅನುಗುಣವಾಗಿ ನಾವು ಅವರಿಗೆ ಕೃಷಿ ಕ್ಷೇತ್ರ ಭೇಟಿಯನ್ನ ಮಾಡಿಸ್ತೀವಿ ಸರ್. ಇದು ಹೀಗೆ ಪ್ರಚಾರವನ್ನ ಮಾಡ್ತೀರಾ, ಜೊತೆಗೆ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೀರಾ. ಈ ಸಾಲಿನಲ್ಲಿ ಯಾವ್ಯಾವ ತರಬೇತಿಗಳನ್ನ ತಾವು ಯೋಜನೆ ಮಾಡಿದ್ದೀರಾ ಸರ್? ಈ ಸಾಲಿನಲ್ಲಿ ನಾವು ಕೃಷಿ ವಿಸ್ತರಣೆ ಮತ್ತು ಯೋಜನೆ ಅಡಿ ಈಗಾಗಲೇ ನಮಗೆ ಒಂದು ಆಕ್ಷನ್ ಪ್ಲಾನ್ ಬಂದಿದೆ ಆಲ್ರೆಡಿ. ಅದೇ ರೀತಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿನೂ ಸಹ ನಮಗೆ ಕಾರ್ಯಕ್ರಮಗಳು ಬಂದಿದೆ. ಈಗಾಗಲೇ ನಾವು ಹೋಬಳಿವಾರು ನಾವು ಕಾರ್ಯಕ್ರಮಗಳನ್ನ ಹಂಚಿಕೆ ಮಾಡಿ ಆ ಹೋಬಳಿಗೆ 50 ಜನ ರೈತರ ಒಂದು ತಂಡವನ್ನ ಮಾಡಿಕೊಂಡು ನಾವು ಆಗಲೇ ತರಬೇತಿಗಳನ್ನ ಪ್ರಾರಂಭಿಸಿದ್ದೀವಿ. ತರಬೇತಿಗಳು ನಮ್ಮ ಇಲಾಖೆಯಿಂದ ನಮಗೆ ನೀಡ್ತಾ ಹೋಗ್ತಾರೆ. ಆ ರೀತಿ ನಾವು ಕಾರ್ಯಕ್ರಮಗಳನ್ನ ಈ ನಿಟ್ಟಿನಲ್ಲಿ ನಾವು ಮಾಡ್ಕೊಂತ ಹೋಗ್ತೀವಿ ಸರ್. ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂಗೆ ತರಬೇತಿ ಇದೆ ಸರ್? ಈ ಒಂದು ವಿಷಯಗಳನ್ನ ತಗೊಂಡಾಗ ನಾವು ರೈತರಿಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಸಮಗ್ರ ಪೀಡೆಗಳ ನಿರ್ವಹಣೆ, ಸಮಗ್ರ ಬೆಳೆ ಪದ್ಧತಿ, ಹವಾಮಾನ ಬದಲಾವಣೆ ಮತ್ತು ಕೃಷಿಯ ಮೇಲೆ ಅದರ ಪರಿಣಾಮ, ಕಟಾವು ನಂತರದ ತಾಂತ್ರಿಕತೆಗಳು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ, ಕೃಷಿ ಪರಿಕರಗಳ ಗುಣನಿಯಂತ್ರಣ, ಆಹಾರ ಮೌಲ್ಯವರ್ಧನೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ಸುರಕ್ಷಿತ ಕೀಟನಾಶಕಗಳ ಬಳಕೆ, ಹೀಗೆ ಸ್ಥಳೀಯ ಬೇಡಿಕೆಗೆ ಅನುಗುಣವಾಗಿ ಆಯ್ದ ವಿಷಯಗಳ ಬಗ್ಗೆ 1 ದಿನದಿಂದ 3 ದಿನ ಮತ್ತು 6 ದಿನದವರೆಗೆ ತರಬೇತಿಗಳನ್ನ ನೀಡ್ತಾ ಹೋಗ್ತೀವಿ. ಇಲ್ಲಿ ರೈತರ ಜೊತೆಗೆ ನಾವು ಇಲಾಖೆ ಸಿಬ್ಬಂದಿಗಳಿಗೂ ಸಹ ನಾವು ತರಬೇತಿಯನ್ನ ನೀಡ್ತೀವಿ. ಕೃಷಿ ಸಖಿ, ಪಶು ಸಖಿ ಅಂತ ಏನ್ ಬರ್ತಾರೆ ಅವ್ರಿಗೂ ಸಹ ನಾವು ಸಾಮರ್ಥ್ಯ ಬಲವರ್ಧನೆಗಾಗಿ ತರಬೇತಿಗಳನ್ನ ಆಯೋಜನೆ ಮಾಡ್ತಾ ಹೋಗ್ತೀವಿ ಸರ್. ಈಗ ಇತ್ತೀಚೆಗೆ ನಮ್ಮ ಕೃಷಿ ತರಬೇತಿ ಕೇಂದ್ರಗಳು ಆನ್ಲೈನ್ ಮೂಲಕವೂ ಕೂಡ ತರಬೇತಿಗಳನ್ನು ಪ್ರಾರಂಭ ಮಾಡಿದ್ದಾವೆ. ನೀವು ಕೂಡ ಆನ್ಲೈನ್ ತರಬೇತಿಗಳನ್ನ ಇಡ್ತಾ ಇದ್ದೀರಾ ಸರ್? ಆನ್ಲೈನ್ ತರಬೇತಿಗಳನ್ನ ನಾವು ಕೋವಿಡ್ ಬಂದಾಗಿಂದ ನಾವು ಆನ್ಲೈನ್ ತರಬೇತಿಗಳನ್ನ ಮಾಡ್ತಾ ಹೋಗ್ತಾ ಇದೀವಿ. ಈ ಆನ್ಲೈನ್ ತರಬೇತಿಗಳಲ್ಲಿ ರೈತರ ಭಾಗವಹಿಸಿಕೆ ಸ್ವಲ್ಪ ಕಡಿಮೆ ಇರುತ್ತೆ. ಯಾಕೆಂದ್ರೆ ಆ ರೈತರಿಗೆ ಒಂದು ಆಂಡ್ರಾಯ್ಡ್ ಮೊಬೈಲ್ನ ಬಳಸೋಂಥ ಒಂದು ಜ್ಞಾನ ಇದ್ದಾಗ ಮಾತ್ರ ಅವರು ಅದನ್ನ ಬಳಸ್ತಾ ಹೋಗ್ತಾರೆ. ಆದಾಗ್ಯೂ ಎಷ್ಟು ಜನ ಭಾಗವಹಿಸ್ತಾರೋ ಆ ಒಂದು ರೈತರಿಗೆ ಆ ಒಂದು ಬೇಡಿಕೆಗೆ ಅನುಗುಣವಾಗಿ ನಾವು ಆನ್ಲೈನ್ ತರಬೇತಿಗಳನ್ನ ಆಯ್ದ ಉಪನ್ಯಾಸಕರಿಂದ ನಾವು ಮಾಡಿಸ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಎಂತಹ ತರಬೇತಿಗೆ ಹೆಚ್ಚು ಬೇಡಿಕೆ ಇರುತ್ತೆ ಸರ್? ಕಳೆದ ಸಾಲಿನಲ್ಲಿ ಸರ್ ನಾನು ತರಬೇತಿಗಳನ್ನ ನಡೆಸಿದಾಗ ಜೇನು ಕೃಷಿಯ ಬಗ್ಗೆ ಹೆಚ್ಚು ಒಲವನ್ನು ತೋರಿಸಿದ್ದಾರೆ ರೈತರು. ಅದೇ ರೀತಿ ಅಣಬೆ ಕೃಷಿಯ ಬಗ್ಗೆನೂ ಸಹ ಹೆಚ್ಚು ಒಲವನ್ನು
ತೋರಿಸ್ತಾರೆ. ಮತ್ತೆ ಸಮಗ್ರ ಕೃಷಿ ಪದ್ಧತಿಗಳು ಅಂತ ಬಂದಾಗ ಆಸಕ್ತ ರೈತರು ತುಂಬಾ ಜನ ಸ್ವ ಇಚ್ಛೆಯಿಂದ ಬಂದು ಅವರು ತರಬೇತಿಗೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತ ಪ್ರಕ್ರಿಯೆಯನ್ನು ಸಹ ಇದೆ ಸರ್. ಈಗ ಅವರು ನೋಂದಣಿ ಮಾಡ್ಕೋಬೇಕು ಅಂತ ಅಂದ್ರೆ ಹೇಗೆ ಮಾಡ್ಕೊಳ್ಳೋಂಥದ್ದು? ನಮ್ಗೆ ಯಾವ್ದಾದ್ರು ನೋಂದಣಿ ಮಾಡ್ಕೋಬೇಕು ಅಂದ್ರೆ ನಾವು ಸ್ಥಳೀಯ ದಿನಪತ್ರಿಕೆಗಳಲ್ಲಿ ನಾವು ಕೊಡ್ತೀವಿ. ಅದರಲ್ಲಿ ನಮ್ಮ ಕೃಷಿ ಅಧಿಕಾರಿ ಅವರನ್ನ ಸಂಪರ್ಕಿಸೋದಕ್ಕೆ ಅವರ ಫೋನ್ ನಂಬರ್ನ ಕೊಟ್ಟಿರ್ತೀವಿ, ಇಲ್ಲ ನನ್ನನ್ನು ಕೂಡ ಸಂಪರ್ಕಿಸೋದಕ್ಕೂ ಫೋನ್ ನಂಬರ್ ಕೊಟ್ಟಿರ್ತೀವಿ. ಅವರು ಫೋನ್ ಮುಖಾಂತರ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಸರ್. ಈಗ ಯಾರು ನಮ್ಮ ಕೃಷಿಕರಿಗೆ ಯಾವುದಾದ್ರೂ ಒಂದು ತಾಂತ್ರಿಕತೆಗೆ ಸಂಬಂಧಪಟ್ಟ ಹಾಗೆ ತರಬೇತಿ ಬೇಕು ಅಂತ ಹೇಳಿ ಅವರು ತಮಗೆ ಬೇಡಿಕೆಯನ್ನು ಸಲ್ಲಿಸಿದ್ರೆ ಅಂತಹ ತರಬೇತಿಯನ್ನ ತಾವು ಆಯೋಜನೆ ಮಾಡಿ ತರಬೇತಿಯನ್ನು ಮಾಡ್ತೀವಿ ಸರ್. ಯಾಕೆಂದ್ರೆ ನಮ್ಮ ಹಾಸನ ಯಾವ ರೀತಿ ಇದೆ ಅಂತಂದ್ರೆ ನಮ್ಮಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಗೆ ಯಾವುದೇ ಒಂದು ಕೊರತೆ ಇಲ್ಲ. ನಿಮಗೆ ಗೊತ್ತಿರುವಂತೆ ನಮ್ಮಲ್ಲಿ ಕೃಷಿ ಕಾಲೇಜ್ ಇದೆ, ಪಶುವೈದ್ಯಕೀಯ ಕಾಲೇಜ್ ಇದೆ, ARS ಮಡೆನೂರು ಅಂತ ಇದೆ, ARS ಗುಂಜೇವು, ARS ಬೋರನಕೊಪ್ಪಲು, ಅದೇ ರೀತಿ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬೋರನಕೊಪ್ಪಲು ಇದೆ, ಕೃಷಿ ವಿಜ್ಞಾನ ಕೇಂದ್ರ ಕಂದಲಿ ಇದೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಇರ್ಬೋದು. ಇಲ್ಲಿರುವಂತಹ ಅನುಭವವಿರುವಂತಹ ವಿಷಯ ತಜ್ಞರನ್ನ ಕರೆದು ಉಪನ್ಯಾಸ ಮಾಡಿಸ್ಬೋದು. ಹಾಗಾಗಿ ರೈತರು ಯಾವುದೇ ಒಂದು ತಾಂತ್ರಿಕತೆನ ನಮಗೆ ಹೇಳ್ಕೊಡಿ ಅಂತ ಹೇಳಿ ಅವರು ಬೇಡಿಕೆ ಇಟ್ಟಾಗ ನಾವು ಆ ವಿಷಯಕ್ಕೆ ಸಂಬಂಧಿಸಿದಂತಹ ನುರಿತ ಉಪನ್ಯಾಸಕರನ್ನ ಅಥವಾ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ನಾವು ಅವರಿಗೆ ತರಬೇತಿ ಕೊಡುವಂತ ಒಂದು ಅವಕಾಶ ಇದೆ ಸರ್. ಈಗ ಅರ್ಕಲಗೂಡಿನಲ್ಲಿರ್ತಕ್ಕಂತಹ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ನಮ್ಮ ಕೃಷಿಕರಿಗಾಗಿ ತರಬೇತಿಗೆ ಬರ್ತಕ್ಕಂತಹ ಕೃಷಿಕರಿಗಾಗಿ ಏನೆಲ್ಲ ಸೇವಾ ಸೌಲಭ್ಯಗಳು ಇದ್ದಾವೆ ಮತ್ತು ಮೂಲಭೂತ ಸೌಕರ್ಯಗಳಿದ್ದಾವೆ, ಅವುಗಳ ಪರಿಚಯವನ್ನು ಮಾಡಿಕೊಡಿ. ಅಲ್ಲಿರುವಂತಹ ವಸತಿ ಗೃಹ ಏನಿದೆ ಅದು 1993ನೇ ಇಸ್ವಿಯಲ್ಲಿ ಅದು ಪ್ರಾರಂಭವಾಗಿರೋದಂಥದ್ದು. ಹಳೆಯದಾದ್ರೂ ನಾವು ಅದನ್ನ ಒಂದು ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ರೈತರಿಗೆ ತಂಗಲು ವಸತಿ ಗೃಹವನ್ನ ನಾವು ಇಟ್ಟಿದ್ದೀವಿ. ಅದೇ ರೀತಿ ಅವರಿಗೆ ಒಳ್ಳೆಯ ಊಟದ ವ್ಯವಸ್ಥೆಯನ್ನು ಸಹ ನಾವು ಮಾಡಿಕೊಡ್ತೀವಿ. ತರಬೇತಿ ಕೇಂದ್ರದಲ್ಲಿ ನಾನು ಈಗಾಗಲೇ ಮೊದಲೇ ತಿಳಿಸಿದಂತೆ ಒಳ್ಳೆಯ ಒಂದು ವಾತಾವರಣ ಇದೆ ನಮಗೆ. ಮತ್ತೆ ತರಬೇತಿಗಾಗಿ 2 ಕೊಠಡಿಗಳನ್ನ ಮೀಸಲಿದ್ದು ಒಂದೇ ದಿನ 50 ಜನರ 2 ತಂಡಗಳನ್ನ ನಾವು ತರಬೇತಿ ಕೊಡುವಂತ ಒಂದು ಅವಕಾಶ ಸಹ ನಾವು ಮಾಡಿಕೊಟ್ಟಿದ್ದೀವಿ. ತರಬೇತಿಗೆ ಬಂದು ವೀಕ್ಷಣೆ ಮಾಡೋದಕ್ಕೆ ನಾವು ವಸ್ತು ಪ್ರದರ್ಶನಾಲಯ ಇದೆ, ಆಟ ಆಡಲು ನಮಗೆ ಅಲ್ಲಿ ಆಟದ ಮೈದಾನ ಇದೆ, ಆಮೇಲೆ ಜೈವಿಕ ಇಂಧನ ಅಂತ ಏನು ಇದೆ, ವನ ಇದೆ, ಅದು ಇದೆ. ಇಷ್ಟೆಲ್ಲ ನಮಗೆ ರೈತರಿಗೆ ಒಂದು ತರಬೇತಿ ನೀಡಲು ನಮಗೆ ಒಂದು ಅವಕಾಶಗಳಿದೆ ಸರ್. ಈಗ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಆವರಣದಲ್ಲಿಯೇ ತಾವು ಬಿತ್ತನೆ ಬೀಜಗಳ ಉತ್ಪಾದನೆಯನ್ನು ಕೂಡ ಮಾಡ್ತಾರೆ ಸರ್. ಎಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಮತ್ತೆ ಯಾವ್ಯಾವ ತರಹದ ಬಿತ್ತನೆ ಬೀಜಗಳು ಇಲ್ಲಿ ಉತ್ಪಾದನೆ ಆಗ್ತಾ ಇದೆ? ನಮ್ದು ಕೃಷಿ ಕ್ಷೇತ್ರ ಅಂತ ಕರಿತೀವಿ ಸರ್. ಇದನ್ನ ನಾವು ತರಬೇತಿಯನ್ನು ಕೊಡೋದರ ಜೊತೆಗೆ ನಾವು ಮೂಲ ಬೀಜೋತ್ಪಾದನೆ ಸಹ ನಾವು ಮಾಡ್ತಾ ಇದ್ದೀವಿ. ವರ್ಷಕ್ಕೆ ನಾವು 5 ಎಕರೆ ಪ್ರದೇಶದಲ್ಲಿ ಮೂಲ ಬೀಜೋತ್ಪಾದನೆಯನ್ನ ಬೇಕಿರುವ ತಳಿವರ್ಧಕಗಳನ್ನ ಏತ ನೀರಾವರಿ ನಮ್ದು ಏನು ಹೇಮಾವತಿ ನೀರನ್ನ ಬಳಸಿ ನಾವು ಬೀಜೋತ್ಪಾದನೆಯನ್ನ ಮಾಡ್ತಾ ಇದ್ದೀವಿ ಸರ್. ಇದನ್ನ ಈ ಒಂದು ಬೀಜೋತ್ಪಾದನೆ ಜೊತೆಗೆ ನಾವು ಅಲ್ಲಿ ಏನಿದೆ ಅಂತಂದ್ರೆ ನಮ್ದು ಜೈವಿಕ ಇಂಧನ ತಾಕುಗಳು ಸಹ ಇದೆ ನಮ್ದು. ಎಸ್ಪೆಷಲಿ ನಮ್ದು ಹೊಂಗೆ ಮರಗಳಿದೆ ನಮ್ದು. ಮತ್ತೆ ಜಲಾಯನ ಇಲಾಖೆಯ ನರ್ಸರಿ ಅಂತ ಹೇಳಿ ಸರ್ ಒಂದು 7 ಎಕರೆನಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ಫಾರೆಸ್ಟ್ರಿ ಅರಣ್ಯ ನರ್ಸರಿ ಅಂತ ಹೇಳಿ 10 ಎಕರೆನಲ್ಲಿ ನಾವಿದೆ ಸರ್. ನಾವು ಇದನ್ನೆಲ್ಲ ನಾವು ಅಲ್ಲಿ ಜಾಗನ ಏನಿದೆ ಅದನ್ನ ಚೆನ್ನಾಗಿ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ಮಾದರಿ ಪ್ರಾತ್ಯಕ್ಷಿಕೆಗಳನ್ನು ಕೂಡ ನಿರ್ಮಾಣ ಮಾಡಿದ್ದೀರಾ? ಹೌದು ಸರ್. ಈ ಒಂದು ವಿಷಯದ ಬಗ್ಗೆ ನಾವು ಹೇಳಬೇಕಾದ್ರೆ ಕಳೆದ ಸಾಲಿನಲ್ಲಿ ನಮಗೆ 25-26ನೇ ಸಾಲಿನಲ್ಲಿ ಒಂದು ಯೋಜನೆ ಬರುತ್ತೆ. ಅದು ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತ ಹೇಳಿ. ಇದರದ ಉದ್ದೇಶ ಏನಂತಂದ್ರೆ ಸಮಗ್ರ ಕೃಷಿ ಪದ್ಧತಿ ಮಾದರಿ ಪ್ರಾತ್ಯಕ್ಷಿಕೆಗಳ ತಾಕುಗಳನ್ನ ಅಭಿವೃದ್ಧಿಪಡಿಸಿ ಈ ಪದ್ಧತಿಗಳನ್ನ ನಾವು ರೈತರ ಜಮೀನಿನಲ್ಲಿ ಅವರು ಅದನ್ನ ಅಳವಡಿಸಿಕೊಳ್ಳಬೇಕು. ಆ ರೀತಿ ನಾವು ಅವರಿಗೆ ಪ್ರಚುರಪಡಿಸಬೇಕು ಅಂತ ಹೇಳಿ ಮೇಲಿಂದ ಒಂದು ಸೂಚನೆ ಬರುತ್ತೆ. ಪ್ರಥಮ ಬಾರಿಗೆ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ರಾಜ್ಯದ 10 ಕೃಷಿ ಹವಾಮಾನ ವಲಯಗಳಲ್ಲಿ ನಮ್ಮ ಹಾಸನನೂ ಸಹ ಒಂದು ವಲಯ ಬರುತ್ತೆ. ಇದು ನಮ್ದು ವಲಯ 7 ಅಂತ ಹೇಳಿ ಸದರ್ನ್ ಡ್ರೈ ಝೋನ್ ಅಂತ ಬರುತ್ತೆ. ಈ ಒಂದು ವಲಯವನ್ನು ಸಹ ಅವರು ಆಯ್ಕೆ ಮಾಡಿ ಇದರಲ್ಲಿ ನಾವು ಸಮಗ್ರ ಕೃಷಿ ಪದ್ಧತಿಗಳ ಘಟಕಗಳನ್ನ ನೀವು ಅಳವಡಿಸಿ ರೈತರಿಗೆ ಅವನ್ನ ಮಾಡಿ ತೋರಿಸಿ ಅಂತ ಹೇಳಿ ಅದನ್ನ ಹೇಳ್ತಾರೆ ಸರ್. ಕಳೆದ ಸಾಲಿನಲ್ಲಿ ಏನೇನೋ ಒಂದು ಪ್ರಾತ್ಯಕ್ಷಿಕೆಗಳನ್ನ ಮಾಡಿದೀವಿ ಅಂತಂದ್ರೆ ಬೆಳೆ ಉತ್ಪಾದನಾ ಪದ್ಧತಿ ಅಂತ ಕರೀತಾರೆ. ಅಂದ್ರೆ ರೈತ ರಾಗಿ ಮತ್ತು ಅವರೇನ 8:1 ಸಾಲಿನಲ್ಲಿ ಬೆಳೆದ್ರೆ ಏನು ಅವನಿಗೆ ಅನುಕೂಲ ಆಗುತ್ತೆ ಅನ್ನೋದು. ಅದೇ ರೀತಿ ಜೋಳ ಮತ್ತು ಅಲಸಂದೆನ 1:2, 1 ಜೋಳ 2 ಅಲಸಂದೆ, ಈ ರೀತಿ ನಾವು ಅಂತರ ಬೆಳೆ ಪದ್ಧತಿಯಾಗಿ ಮಿಶ್ರ ಬೆಳೆ ಪದ್ಧತಿಯಾಗಿ ನಾವು ರೈತರಿಗೆ ಅದನ್ನು ತೋರಿಸ್ಬೇಕಾಗುತ್ತೆ. ಅದನ್ನು ಅದೇ ರೀತಿ ನಮ್ಮ ಒಂದು ಆವರಣದಲ್ಲಿ ಎರೆಹುಳು ಉತ್ಪಾದನಾ ಘಟಕವನ್ನು ಸಹ ನಾವು ಮಾಡಿದ್ದೀವಿ. ಅದರಲ್ಲಿ ಯಾವ ರೀತಿ ನಾವು ಎರೆಹುಳು ಗೊಬ್ಬರವನ್ನು ನಾವು ತಯಾರಿಸಬಹುದು ಅಂತ ಹೇಳಿ ನಾವು ಅವರಿಗೆ ತೋರಿಸಬೇಕಾಗಿದೆ. ಅದೇ ರೀತಿ ಸುಧಾರಿತ ಮೇವುಗಳ ಸಸ್ಯ ಕ್ಷೇತ್ರವನ್ನು ಸಹ ನಾವು ಅಭಿವೃದ್ಧಿಪಡಿಸಿದ್ದೀವಿ. ಮತ್ತೆ ಕೃಷಿ ಹೊಂಡ 15x3 ಮೀಟರ್ ಅಳತೆಯ ಕೃಷಿ ಹೊಂಡನ್ನು ಸಹ ಒಂದು ನಿರ್ಮಾಣ ಮಾಡಿದ್ದೀವಿ. ಮುಂದುವರೆದು ನಾವು
ಹಸು ಸಾಕಾಣಿಕೆ 2 ಹಸುಗಳನ್ನ ನಾವು ಸಾಕಣೆ ಮಾಡಿ ತೋರಿಸ್ಬೇಕಾಗಿದೆ. ಅದೇ ರೀತಿ ಹಸು, ಕುರಿ, ಕೋಳಿ. ಕುರಿನ ತಗೊಂಡ್ರೆ 3+1, 3 ಹೆಣ್ಣಾದರೆ 1 ಗಂಡು ಅಂತ ಹೇಳಿ ಕೋಳಿ ಸಾಕಾಣಿಕೆಯಲ್ಲಿ ನಾಟಿ ಕೋಳಿಗಳನ್ನ ನಾವು ಅಭಿವೃದ್ಧಿಪಡಿಸಿ ಅವನ್ನ 10+2, 10 ಹೆಣ್ಣು 2 ಗಂಡು ಅಂತ ಹೇಳಿ ಮಾಡಿದ್ದೀವಿ. ಅದೇ ರೀತಿ ಇತ್ತೀಚೆಗೆ ನಿಮಗೆ ಗೊತ್ತಿರೋಂಗೆ ಜೈವಿಕ ಸಂಪನ್ಮೂಲ ಕೇಂದ್ರನೂ ಸಹ ನಾವು ಒಂದು ಪ್ರಾರಂಭ ಮಾಡಿದ್ದೀವಿ. ಮತ್ತು ಕೃಷಿ ಅರಣ್ಯ ಮತ್ತು ತೋಟಗಾರಿಕೆ ಯೋಜನೆಯಡಿ ಸಹ ನಾವು ಒಂದು ತೋಟಗಾರಿಕೆಯಲ್ಲಿ 2.5 ಎಕರೆ ಪ್ರದೇಶದಲ್ಲಿ ತೋಟಗಾರಿಕೆ ಸಸ್ಯಗಳನ್ನು ಸಹ ನಾವು ಬೆಳೆಸೋದಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಆಗಿದೆ. ನಮ್ಮಲ್ಲಿ ಬರುವಂಥ ಕೃಷಿಕರಿಗೆ ನಾವು ಜೇನು ಕೃಷಿ ಬಗ್ಗೆ ನಾವು ಅವರಿಗೆ ತರಬೇತಿ ನೀಡಬೇಕು ಅಂತ ಹೇಳಿ ಜೇನು ಕೃಷಿಯ ಪೆಟ್ಟಿಗೆಗಳನ್ನ ಸಹ ನಾವಲ್ಲಿ ಇಟ್ಟುಬಿಟ್ಟು ಅದನ್ನು ತರಬೇತಿಗೆ ಬರುವಂಥ ರೈತರಿಗೆ ತೋರಿಸಿ ಅವರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಅಂತ ಹೇಳಿ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಕೊನೆಗೆ ದನಗಳನ್ನು ನಾವು ಸಾಕೋದಕ್ಕೆ ಅಂತ ಹೇಳಿ ದನದ ಕೊಟ್ಟಿಗೆ ನಿರ್ಮಾಣ ಸಹ ಮಾಡಿದ್ದೀವಿ. ಇಷ್ಟು ಇಷ್ಟೆಲ್ಲ ಪ್ರಾತ್ಯಕ್ಷಿಕೆಗಳು ಇಲ್ಲಿ ಇದ್ದಾವೆ. ಅದನ್ನ ನಮ್ಮ ಕೃಷಿಕರು ಯಾವಾಗಲಾದರೂ ಬಂದು ನೋಡಬಹುದಾ ಸರ್? ನೋಡಿದ್ದಾರೆ ಸರ್ ಆಲ್ರೆಡಿ. ಜೇನು ಕೃಷಿದು ಮತ್ತೆ ತರಬೇತಿಗಳ ಏನು ನೀಡಿದ್ದೀವಿ ನಾವು ಅದನ್ನ ನಾವು ಪ್ರಾತ್ಯಕ್ಷಿಕೆಗಳ ಮೂಲಕನೇ ಸಹ ನೀಡಿದ್ದೀವಿ. ಯಾಕಂದ್ರೆ ನಾವು ಏನು ತರಬೇತಿನ ಕ್ಲಾಸಲ್ಲಿ ನಿಂತು ಕೊಡ್ತೀವೋ ಅದಕ್ಕಿಂತ ನಾವು ಹೆಚ್ಚು ಆಚೆ ಕಡೆ ನಾವು ಅವರಿಗೆ ನೀಡ್ತಾ ಹೋದ್ರೆ ಅವರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳಿ ಅಲ್ಲಿ ಅವ್ರಿಗೆ ಯಾವ ರೀತಿ ಜೇನನ್ನ ಸಾಕಾಣಿಕೆ ಮಾಡಬೇಕು ಅನ್ನೋ ಬಗ್ಗೆ ನಾವು ತರಬೇತಿಗಳನ್ನ ನೀಡ್ತಾ ಹೋಗಿದ್ದೀವಿ. ಈಗ ತರಬೇತಿ ಅಲ್ದನೂ ಕೂಡ ಪ್ರಾತ್ಯಕ್ಷಿಕೆಗಳನ್ನ ನೋಡ್ಲಿಕ್ಕೆ ಅವಕಾಶ ಇದೆಯಾ? ಅಲ್ಲಿ ಅವಕಾಶ ಇದೆ ಸರ್. ನಮ್ದು 3 ದಿನದ ತರಬೇತಿಗಳು ಏನಂತ ಮಾಡ್ತೀವಲ್ಲ ಆ ಒಂದು 3 ದಿನ ತರಬೇತಿಗಳು ಒಂದು ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಸರ್. ಈಗ ಸಮಗ್ರ ಕೃಷಿ ಪದ್ಧತಿ ಅಂತ ನಾವು ಮಾಡಿದಾಗ 2 ದಿನ ಪಾಠ ಮಾಡ್ತೀವಿ. 3ನೇ ದಿನ ನಾವು ಸಮಗ್ರ ಕೃಷಿ ಪದ್ಧತಿನ ಅಳವಡಿಸಿಕೊಂಡಿರುವಂತ ರೈತರ ತಾಕಿಗೆ ಅವರಿಗೆ ಕ್ಷೇತ್ರ ಭೇಟಿ ಮಾಡಿಸ್ತೀವಿ. ಅಲ್ಲಿ ಅವರಿಗೆ ಅವರಿಂದ ಹೆಚ್ಚು ಕಲಿಯೋದಕ್ಕೆ ಅವರಿಗೆ ಅವಕಾಶ ಇರುತ್ತೆ. ಈಗ ಜೇನು ಕೃಷಿದು ನಾವು 3 ದಿನ ತರಬೇತಿ ಮಾಡಿದಾಗ 2 ದಿನ ಪಾಠನ ಮಾಡಿ 3ನೇ ದಿನ ನಾವು ಯಾರು ಆ ಒಂದು ಜೇನು ಕೃಷಿ ಉದ್ದಿಮೆಯಲ್ಲಿ ಹೆಚ್ಚು ಪ್ರಯತ್ನ ಮಾಡಿ ಅವರು ಸಕ್ಸಸ್ ಆಗಿದಾರೋ ಅಂತ ಒಂದು ರೈತರ ತಾಕಿಗೆ ಕರ್ಕೊಂಡೋಗಿ ಅಲ್ಲಿ ಅವರಿಗೆ ಪ್ರಾಯೋಗಿಕವಾಗಿ ತೋರಿಸ್ಕೊಡುವಂಥ ಪರಿಸ್ಥಿತಿ ನಾವೊಂದು ಇದನ್ನ ಅವಕಾಶನ ಕಲ್ಪಿಸಿಕೊಟ್ಟಿದ್ದೀವಿ ಸರ್. ಅರಕಲಗೂಡಿನಲ್ಲಿ ಇರತಕ್ಕಂತಹ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಏನಿದೆಯೋ ಕಳೆದ 33 ವರ್ಷಗಳಿಂದ ಅದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸರ್. ಇಲ್ಲಿ ತರಬೇತಿ ಪಡೆದಂತಹ ಕೃಷಿಕರ ಯಶೋಗಾಥೆಗಳನ್ನು ಹಂಚ್ಕೋಬಹುದು ತಾವು? ಎಷ್ಟೋ ಜನ ನಮಗೆ ಬಂದು ನಮಗೆ ಹೇಳಿರೋಂಥ ವಿಷಯಗಳಿದೆ ಸರ್. ನೀವು ಕೊಟ್ಟಂತಹ ತರಬೇತಿಗಳಲ್ಲಿ ನನಗೆ ಹೆಚ್ಚು ಅನುಕೂಲ ಆಗಿದೆ. ನನಗೆ ನಾನು ಜೇನು ಕೃಷಿನ ನಾನು ಮಾಡ್ಕೊಂಡಿದ್ದೀನಿ, ಆಮೇಲೆ ಅಣಬೆ ಬೇಸಾಯನ ನಾನು ಪ್ರಾರಂಭ ಮಾಡ್ತೀನಿ ಅನ್ನೋಂಥ ವಿಷಯಗಳು ತುಂಬ ಇದ್ದಾವೆ ಸರ್. ಸಮಗ್ರ ಕೃಷಿ ಪದ್ಧತಿ ಅಂತ ಬಂದಾಗ ತುಂಬ ಜನ ನಮಗೆ ಫೋನ್ ಮಾಡಿ ನನಗೆ ಇದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಬೇಕು, ನಮಗೆ ಇದನ್ನು ಮಾಡಿಕೊಡಿ ಅಂತ ಕೇಳಿದಂತಹ ಪ್ರಸಂಗಗಳು ಇದ್ದಾವೆ. ಹಾಗಾಗಿ ಸಾಕಷ್ಟು ಯಶೋಗಾಥೆಗಳನ್ನು ಕೂಡ ನೀವು ಹೊಂದಿದ್ದೀರಿ. ಸಾಕಷ್ಟು ಜನರಿಗೆ ಅನುಕೂಲವೂ ಕೂಡ ಆಗುತ್ತೆ. ಇಷ್ಟೆಲ್ಲ ಅನುಕೂಲ ಇರತಕ್ಕಂತಹ ಅರಕಲಗೂಡಿನಲ್ಲಿರ್ತಕ್ಕಂಥ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಿಂದ ತರಬೇತಿಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿದರೆ ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ತರಬೇತಿಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ, ಇಂಥದ್ದೇ ಒಂದು ತರಬೇತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ ಸರ್? ನನ್ನ ದೂರವಾಣಿ ಸಂಖ್ಯೆ 8277931763. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ. 8277931763. ತರಬೇತಿ ಕೇಂದ್ರದ ಸಂಪರ್ಕ ಸಂಖ್ಯೆ ಸಿಗಬಹುದು ಸರ್? ತರಬೇತಿ ಕೇಂದ್ರ ನಮ್ಮಲ್ಲಿ ಒಬ್ಬರು ಕೃಷಿ ಅಧಿಕಾರಿ ಇದ್ದಾರೆ. ಆ ಕೃಷಿ ಅಧಿಕಾರಿಯವರ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ನೀವು ನೋಂದಣಿ ಮಾಡ್ಕೋಬಹುದು. ಅವರ ದೂರವಾಣಿ ಸಂಖ್ಯೆ 7411041922. ಕೃಷಿ ಅಧಿಕಾರಿಯ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 7411041922. ಒಳ್ಳೆಯದು ಪ್ರಸನ್ನ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅರಕಲಗೂಡು ಇಲ್ಲಿಯ ಕಾರ್ಯಚಟುವಟಿಕೆಗಳನ್ನು ಕುರಿತು ಬಹಳ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ರಿ. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹೇಗೆ ಕೆಲಸವನ್ನು ನಿರ್ವಹಿಸುತ್ತೆ, ಏನೆಲ್ಲ ಚಟುವಟಿಕೆಗಳನ್ನು ಮಾಡುತ್ತೆ, ಇಲ್ಲಿ ಕೃಷಿಕರು ಈ ಒಂದು ತರಬೇತಿ ಕೇಂದ್ರದ ಸದ್ಬಳಕೆಯನ್ನು ಹೇಗೆ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿಕ ಮಿತ್ರರೇ, ಇದುವರೆಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕಾರ್ಯ ಚಟುವಟಿಕೆಗಳು ಈ ಕುರಿತಂತೆ ಅರಕಲಗೂಡಿನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರಾದ ಪ್ರಸನ್ನ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ ಕೃಷಿ ಕಂಕಣ ಅಂತಿಮ ಕಂತಿನಲ್ಲಿ PMFME ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ
ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡಲಾಗುವುದು. ರೈತ ಬಾಂಧವರೇ, ಈಗ ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿದಂತಹ ಪ್ರಶ್ನೆ ಹಾಗೂ ಅದಕ್ಕೆ ಸರಿ ಉತ್ತರ ಏನು, ಹಾಗೆಯೇ ಸರಿಯಾದಂತಹ ಉತ್ತರವನ್ನು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಟ್ಟಿರುವ ಶ್ರೋತೃಗಳ ಹೆಸರುಗಳನ್ನು ಗಮನಿಸುವ ಸಮಯ. ಹಾಗೆಯೇ ಲಾಟರಿ ಮೂಲಕ ಆಯ್ಕೆಯಾದ ವಿಜೇತ ಶ್ರೋತೃಗಳು ಯಾರು ಅಂಥೇಳಿ ನೋಡೋಣ. ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿದಂತಹ ಪ್ರಶ್ನೆ, ರಸ ಹೀರುವ ಕೀಟ ಹಾಗೂ ಹಣ್ಣು ಕೊರೆಯುವ ಕೀಟಗಳನ್ನು ನಾಶಪಡಿಸಲು ಬಳಸುವ ಕೀಟನಾಶಕ ಯಾವುದು ಅಂಥೇಳಿ. ಸರಿಯಾದಂತಹ ಉತ್ತರ ಬ್ರಹ್ಮಾಸ್ತ್ರ. ಪ್ರಶ್ನೆ ಹಾಗೂ ಉತ್ತರವನ್ನು ಗಮನಿಸ್ಕೊಳ್ಳಿ. ರಸ ಹೀರುವ ಕೀಟ ಹಾಗೂ ಹಣ್ಣು ಕೊರೆಯುವ ಕೀಟಗಳನ್ನು ನಾಶಪಡಿಸಲು ಬಳಸುವ ಸಸ್ಯಜನ್ಯ ಕೀಟನಾಶಕ ಯಾವುದು ಅಂಥೇಳಿ ನಾವು ಕೇಳಿದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಬ್ರಹ್ಮಾಸ್ತ್ರ. ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ಕೈ ಸೇರಿದ ಸರಿ ಉತ್ತರ ಬರೆದಿರುವ ಶ್ರೋತೃಗಳ ವಿವರ ಹೀಗಿದೆ. ಚನ್ನರಾಯಪಟ್ಟಣ ತಾಲೂಕು ಚನ್ನರಾಯಪಟ್ಟಣ ಕಸಬಾ ಮಾರೇನಹಳ್ಳಿಯ BS ಪುನೀತ್ ಕುಮಾರ್, ಚಿಕ್ಕಮಗಳೂರು ತಾಲೂಕು ಚಿಕ್ಕಕುರುಬರಹಳ್ಳಿಯ ಸುಜಾತ ದಿವಾಕರ್, ಬೇಲೂರು ತಾಲೂಕು ತೆಂಡೇಕೆರೆಯ TD ತಮ್ಮಣ್ಣಗೌಡ, ಅರಕಲಗೂಡು ತಾಲೂಕು ನೆಲಬಳ್ಳಿಯ ಭವಿತ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಹಳ್ಳಿಯ K ವರದರಾಜ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೊಮ್ಮೇನಹಳ್ಳಿಯ ಲಿಂಗರಾಜು, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕೋಟೆದಾಳದ ಹನುಮಂತಪ್ಪ, ಬೇಲೂರು ತಾಲೂಕು ಅಡಗೂರಿನ D ಧರಣೇಂದ್ರ, ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಬ್ರಹ್ಮದೇವರಹಳ್ಳಿಯ P ಧನ್ವಿತ್ ಹಾಗೂ ತುರುವೇಕೆರೆ ತಾಲೂಕು ಬ್ರಹ್ಮದೇವರಹಳ್ಳಿಯ ಅರ್ಚನಾ. ಸರಿಯಾದಂತಹ ಉತ್ತರವನ್ನು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಟ್ಟ ಈ ನಮ್ಮೆಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಇನ್ನು ಲಾಟರಿ ಮೂಲಕ ಆಯ್ಕೆಯಾದ ಕಳೆದ ಸಂಚಿಕೆಯ ವಿಜೇತರು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೊಮ್ಮೇನಹಳ್ಳಿಯ ಲಿಂಗರಾಜು ಹಾಗೂ ಚನ್ನರಾಯಪಟ್ಟಣ ತಾಲೂಕು ಚನ್ನರಾಯಪಟ್ಟಣ ಕಸಬಾ ಮಾರೇನಹಳ್ಳಿಯ BS ಪುನೀತ್ ಕುಮಾರ್. ಲಿಂಗರಾಜು ಹಾಗೂ ಪುನೀತ್ ಕುಮಾರ್ ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಷ್ಟು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳಿವೆ? ಇಂದಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಸನ್ನ ಅವರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು ವಿಚಾರಗಳನ್ನು ತಿಳಿಸುವ ಸಂದರ್ಭದಲ್ಲಿ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಷ್ಟು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಗಳು ಇವೆ? ಸರಿಯಾದಂತಹ ಉತ್ತರವನ್ನು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ: ನಿಲಯದ ನಿರ್ದೇಶಕರು, ಕೃಷಿ ಕಂಕಣ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573202. ರೈತ ಬಾಂಧವರೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದುವರೆಗೂ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದವರು ಕೃಷಿ ಇಲಾಖೆ ಹಾಸನ.